ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಕಳೆದ ಬಾರಿ ಸಮೃದ್ಧವಾಗಿ ಮಳೆ ಆಗಿದೆ. ಈ ಕ್ಷಣಕ್ಕೂ ಕೂಡ ಜಲಾಶಯಗಳಲ್ಲಿ ನೀರಿದೆ. ಹೀಗಾಗಿ ಈ ಬಾರಿಯ ಬೇಸಿಗೆಗೆ ನೀರಿನ ಅಭಾವ ತಲೆದೋರುವುದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗೇನೆ ಈ ಬಾರಿಯ ಮುಂಗಾರು ಕೂಡ ಕಳೆದ ಬಾರಿಯ ಹಾಗೆ ಉತ್ತಮವಾಗಿರಲಿದೆ ಅನ್ನೋ ಅಭಿಪ್ರಾಯವನ್ನು ಕೂಡ ಹವಾಮಾನ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ರೈತರ ಪಾಲಿಗೆ ಆಶಾದಾಯಕ ಮಾಹಿತಿ ಆಗಿದ್ರೂ ಕೂಡ ಉತ್ತಮ ಮಳೆಗೂ ಮೊದಲು ಭಾರಿ ಪ್ರಮಾಣದ ಬಿಸಿಲನ್ನು ಕೂಡ ಈ ಬಾರಿ ಭಾರತ ಎದುರಿಸಬೇಕಾಗಿ ಬರುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇರೋ ವಿಷಯ. ಕಳೆದ ಬಾರಿಯ ದಾಖಲೆಯ ಬಿಸಿಗೆ ಸಾಕಷ್ಟು ಜನ ಪ್ರಾಣಗಳನ್ನೇ ಕಳ್ಕೊಂಡಿದ್ದಾರೆ. ಅದು ಈ ಬಾರಿ ಕೂಡ ಮುಂದುವರಿಯುತ್ತಾ ಅನ್ನೋ ಭಯ ಶುರುವಾಗ್ತಾ ಇದೆ. ಈಗಾಗಲೇ ಬಿಸಿಲಿನ ಝಳ ಶುರುವಾಗಿದೆ ಅನ್ನೋದು ನಿಮ್ಮ ಅನುಭವಕ್ಕೂ ಬರ್ತಾ ಇರಬೇಕು. ಹಾಗಾದ್ರೆ ಏನಿದೆ ಈ ಬಾರಿಯ ಬಿಸಿಲಿನ ಕಥೆ? ಇದಕ್ಕೆ ಕಾರಣ ಏನು? ಈ ಬಾರಿಯ ಚಳಿಗಾಲ ದಾಖಲೆ ಬರೆದಿರೋದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಫೆಬ್ರವರಿ ಮುಗಿದು ಮಾರ್ಚ್ ಬಂದಾಯಿತು. ಶಿವರಾತ್ರಿಯ ನಂತರ ಬಿಸಿಲಿನ ಝಳ ಸಾಮಾನ್ಯವಾಗಿ ಹೆಚ್ಚಾಗುತ್ತೆ. ಆದರೆ ಶಿವರಾತ್ರಿಗೂ ಮೊದಲೇ ಚಳಿ ಕಡಿಮೆಯಾಗಿ ಸೆಕೆ ಆಗೋದಕ್ಕೆ ಶುರುವಾಗಿತ್ತು ಮತ್ತು ಬಿಸಿಲಿನ ತಾಪ ಕೂಡ ಹೆಚ್ಚಾಗಿತ್ತು. ಇನ್ನು ಈಗಂತೂ ಬಿಸಿಗಾಳಿ ದಾಖಲೆಯನ್ನು ಬರೆಯೋದಕ್ಕೆ ಶುರು ಮಾಡಿದೆ. ದೆಹಲಿ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮಾತ್ರ ಅಲ್ಲ, ದಕ್ಷಿಣದ ರಾಜ್ಯಗಳಲ್ಲಿ ಕೂಡ ಬಿಸಿಲಿನ ಝಳ ಹೆಚ್ಚಾಗಿದೆ. ಹಾಗೆ ನೋಡಿದರೆ ಫೆಬ್ರವರಿಯಲ್ಲೇ ಮುಂಬೈಯಲ್ಲಿ 38.7 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗಿದೆ. ಇದು ಕಳೆದ 75 ವರ್ಷಗಳಲ್ಲೇ ಅತ್ಯಧಿಕ ಅಂತ ಹೇಳ್ತಾ ಇದ್ದಾರೆ. ಇನ್ನು ದೆಹಲಿಯಲ್ಲಿ ಕೂಡ ಬಿಸಿ ಹೆಚ್ಚಾಗಿದ್ದು 74 ವರ್ಷಗಳಲ್ಲೇ ಅತ್ಯಂತ ಬಿಸಿಲಿನ ಫೆಬ್ರವರಿ ಅಂತ ಈ ಬಾರಿಯ ಫೆಬ್ರವರಿ ಕರೆಸ್ಕೊಳ್ತಾ ಇದೆ. ಇನ್ನು ಒಡಿಸ್ಸಾದಲ್ಲಿ ಕೂಡ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಹವಾಮಾನ ಇಲಾಖೆ ಜನರಿಗೆ ಒಂದಷ್ಟು ಎಚ್ಚರಿಕೆಗಳನ್ನು, ಸೂಚನೆಗಳನ್ನು ಕೊಟ್ಟಿದೆ. ಈ ಬಾರಿ ರಾಜ್ಯದಲ್ಲೂ ಸಾಮಾನ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ಬಿಸಿ ಇರಲಿದ್ದು ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹೊರಗಡೆ ಕೆಲಸ ಮಾಡೋರು ಅಂದರೆ ಮಧ್ಯಾಹ್ನ 11ರಿಂದ 4 ಗಂಟೆಯವರೆಗೆ ಬಿಸಿಲಲ್ಲಿ ಕೆಲಸ ಮಾಡೋ ಜನ ಇದ್ದಾರಲ್ಲ, ಅವರು ಆದಷ್ಟು ಎಚ್ಚರವಾಗಿರಬೇಕು. ರೈತರು, ಕಟ್ಟಡ ಕಾರ್ಮಿಕರು ಸಾಧ್ಯ ಆದಷ್ಟು ಹೊರಗಿನ ಕೆಲಸಗಳನ್ನು 11 ಗಂಟೆಯ ಒಳಗೆ ಅಥವಾ 4ರ ಮೇಲೆ ಇಟ್ಟುಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಾಧ್ಯವಾದಷ್ಟು ಕುಡಿಯುವ ನೀರು ಕೈಗೆ ಸಿಗೋ ಹಾಗಿರಲಿ. ಮನುಷ್ಯನ ದೇಹದ ಸಾಮಾನ್ಯ ಉಷ್ಣಾಂಶ 37.2 ಡಿಗ್ರಿಯವರೆಗಿರುತ್ತೆ. ಈ ಬಾರಿಯ ಬಿಸಿಲು ಇದಕ್ಕಿಂತ ಹೆಚ್ಚಾಗಿರ್ತಾ ಇದೆ. ಇದರಿಂದಾಗಿ ಸನ್ಸ್ಟ್ರೋಕ್ ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಕಟ್ಟಡ ಕಾರ್ಮಿಕರಿಗೆ, ಹೊಲಗಳಲ್ಲಿ, ಜಮೀನುಗಳಲ್ಲಿ ಕೆಲಸ ಮಾಡೋರಿಗೆ ತಣ್ಣಗಿನ ನೀರು ಹತ್ತಿರವೇ ಸಿಗುವ ಹಾಗೆ ನೋಡ್ಕೋಬೇಕು. ಗಂಟೆಗೆ 1 ಸಾರಿ 2 ಸಾರಿ ಆದರೂ ಅವರು ನೀರು ಕುಡಿಯೋ ಥರದ ವ್ಯವಸ್ಥೆಗಳನ್ನು ಮಾಡಬೇಕು. ಹಾಗೆ ಮಾಡೋ ಮೂಲಕ ಸನ್ಸ್ಟ್ರೋಕಿಂದ ಅವರನ್ನು ಕಾಪಾಡೋದಕ್ಕೆ ಸಾಧ್ಯ ಆಗತ್ತೆ. ಗೆಳೆಯರೆ, ಸಾಮಾನ್ಯವಾಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಿಸಿಲಿನ ಝಳ ಹೆಚ್ಚಾಗಿರುತ್ತೆ. ಆದರೆ ಕಳೆದ ಕೆಲ ವರ್ಷಗಳಿಂದ ರಾಯಚೂರಿನ ಉಷ್ಣಾಂಶಕ್ಕೂ ಬೆಂಗಳೂರಿನ ಜನ ಅನುಭವಿಸುವ ತಾಪಮಾನಕ್ಕೂ ಅಂಥ ದೊಡ್ಡ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಈ ಬಾರಿ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕೂಡ ಬಿಸಿಲು ಹೆಚ್ಚಾಗೇ ಇರುತ್ತೆ. ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಈ ಬಾರಿಯ ದಾಖಲೆ ಬಿಸಿಲಿಗೆ ಕಾರಣ ಏನು? ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಭಾರತದಲ್ಲಿ ಒಂದಷ್ಟು ಮಳೆ ಆಗುತ್ತೆ. ಅದು ಸೈಕ್ಲೋನ್ ಮೂಲಕ ಆಗಿರಬಹುದು ಅಥವಾ ಸ್ವಾಭಾವಿಕ ಮಳೆ ಕೂಡ ಆಗಿರಬಹುದು. ಒಂದಷ್ಟು ಮಳೆ ಅಂತೂ ಆಗೇ ಆಗುತ್ತೆ. ವಾಡಿಕೆಯಂತೆ ಚಳಿಗಾಲದಲ್ಲಿ 11 ಮಿಲಿಮೀಟರ್ನಷ್ಟು ಮಳೆ ಆಗಬೇಕು. ಆದರೆ ಈ ಬಾರಿ ಆಗಿರೋದೆಷ್ಟು ಗೊತ್ತಾ? ಕೇವಲ 1.4 ಮಿಲಿಮೀಟರ್ ಮಾತ್ರ. ಹೀಗಾಗಿನೇ ಭೂಮಿ ಕಾದ ಹೆಂಚಿನ ಥರ ತಯಾರಾಗಿದೆ. ಇದು ಬೇಸಿಗೆಯ ಜೊತೆಗೆ ಬಿಸಿಗಾಳಿಯ ಪ್ರಭಾವವನ್ನು ಕೂಡ ಹೆಚ್ಚಾಗೋ ಹಾಗೆ ಮಾಡುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ. ಇದರ ಜೊತೆಗೆ ಈ ಬಾರಿ ಬಿಸಿಲು ಹೆಚ್ಚಾಗೋದಕ್ಕೆ ಲಾನಿನಾ ಪ್ರಭಾವ ಕಡಿಮೆ ಆಗಿರುವುದು ಕೂಡ ಒಂದು ಕಾರಣ ಅಂತ ಹೇಳ್ತಾ ಇದ್ದಾರೆ. ಈ ಲಾನಿನಾ ಬಗ್ಗೆ ಈ ಹಿಂದೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆದರೂ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಲಾನಿನಾ ಅನ್ನೋದು ಒಂದು ಲ್ಯಾಟಿನ್ ಪದ. ಇದರ ಅರ್ಥ ದಿ ಲಿಟಲ್ ಗರ್ಲ್ ಅಂತ. ಇನ್ನು ಲಾನಿನಾ ಪ್ರಬಲವಾದರೆ ಭಾರತ ಮತ್ತು ಆಗ್ನೇಯ ಏಷ್ಯಾಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗುತ್ತೆ. ಈ ಲಾನಿನಾ ಮಾನ್ಸೂನ್ ಮಾರುತಗಳಿಗೆ ಬಲವನ್ನು ತಂದುಕೊಡುತ್ತೆ. ಲಾನಿನಾ ಉಂಟಾದಾಗಲೆಲ್ಲ ಸರಾಸರಿಗಿಂತ ಹೆಚ್ಚಿನ ಮಳೆ ಆಗಿದೆ. ಕಳೆದ ಬಾರಿ ಕೂಡ ಇದರ ಎಫೆಕ್ಟ್ ತುಂಬಾನೇ ಹೆಚ್ಚಾಗಿತ್ತು. ಹೀಗಾಗಿ ಭಾರತದಲ್ಲಿ ಮಳೆಯ ಪ್ರಮಾಣ ಸರಾಸರಿಗಿಂತಲೂ ಸ್ವಲ್ಪ ಹೆಚ್ಚಿತ್ತು. ಆದರೆ ಈ ಬಾರಿ ಲಾನಿನಾದ ಪ್ರಭಾವ ಕಡಿಮೆಯಾಗಿದೆ ಅನ್ನೋ ಅಭಿಪ್ರಾಯ ವಿಜ್ಞಾನಿಗಳದು. ಹಾಗಂದು ಮಾತ್ರಕ್ಕೆ ಮಳೆ ಕಡಿಮೆ ಆಗುತ್ತೆ ಅಂತೇನಲ್ಲ. ಆದರೆ ಫೆಬ್ರವರಿ, ಮಾರ್ಚ್ ಸೇರಿದ ಹಾಗೆ ಇನ್ನು 3 ತಿಂಗಳು ಬಿಸಿಲಿನ ತಾಪ ಹೆಚ್ಚಿರುತ್ತೆ. ಇಲ್ಲಿ ಲಾನಿನಾ ಎಫೆಕ್ಟ್ ಕಡಿಮೆ ಇದೆ ಅಂದ ಮಾತ್ರಕ್ಕೆ ಎಲ್ಲಿನೋ ಉಂಟಾಗಿ ಬಿಡುತ್ತೇನೋ ಅಂತ ಆತಂಕ ಪಡಬೇಕಾದ ಅಗತ್ಯ ಏನಿಲ್ಲ. ಈ ಎಲ್ಲಿನೋ ಅನ್ನೋದು ಲಾನಿನಾದ ವಿರುದ್ಧ ಇರುವಂತಹ ಪ್ರಕ್ರಿಯೆ. ಇದು ಕೂಡ ಲ್ಯಾಟಿನ್ ಭಾಷೆಯ ಪದಾನೇ. ಲಾನಿನಾ ಅಂದರೆ ಹೇಗೆ ಲಿಟಲ್ ಗರ್ಲ್ ಅನ್ನೋ ಅರ್ಥ ಬರುತ್ತೋ
ಹಾಗೆ ಎಲ್ ನೀನೋ ಅಂದ್ರೆ ಲಿಟಲ್ ಬಾಯ್ ಅಥವಾ ಪುಟ್ಟ ಹುಡುಗ ಅಂತ ಅರ್ಥ. ಈ ಎಲ್ ನೀನೋ ಉಂಟಾದಾಗ ಏಷ್ಯಾದ ಭಾಗದಲ್ಲಿ ಮಳೆ ಕಡಿಮೆ ಆಗುತ್ತೆ, ಹಾಗೇನೆ ದಕ್ಷಿಣ ಅಮೆರಿಕಾದ ಭಾಗದಲ್ಲಿ ಮೀನುಗಾರಿಕೆಗೆ ಹೆಚ್ಚು ಸಮಸ್ಯೆ ಉಂಟಾಗುತ್ತೆ. ಆದ್ರೆ ಎಲ್ ನೀನೋ ಇದೆಯಲ್ಲ, ಇದು ಪ್ರತಿ ವರ್ಷ ಏನು ಸಂಭವಿಸೋದಿಲ್ಲ. ಬದಲಾಗಿ 2 ರಿಂದ 7 ವರ್ಷಗಳ ನಡುವೆ ಒಮ್ಮೆ ಇದು ಸಂಭವಿಸುತ್ತೆ. ಆ ಒಮ್ಮೆ ಬರೋದೇ ಸಾಕಷ್ಟು ಸಮಸ್ಯೆಗಳನ್ನುಂಟು ಮಾಡುತ್ತೆ. ಒಮ್ಮೆ ಎಲ್ ನೀನೋ ಅಪ್ಪಳಿಸ್ತು ಅಂದರೆ ಭಾರತದಲ್ಲಿ ಕನಿಷ್ಠ 20% ಮಳೆ ಕಡಿಮೆ ಆಗುತ್ತೆ. ಇದು ಭಾರತದ ಕೃಷಿಯ ಮೇಲೆ ಭೀಕರ ಪರಿಣಾಮವನ್ನು ಉಂಟು ಮಾಡುತ್ತೆ. ಅಲ್ಲದೆ ಭಾರತದಲ್ಲಿ ಕೆಲ ಕಡೆಗಳಲ್ಲಿ ಬರ ಪರಿಸ್ಥಿತಿಗೆ ಕೂಡ ಇದು ಕಾರಣ ಆಗುತ್ತೆ. ಹೀಗಾಗಿನೇ ಎಲ್ ನೀನೋ ಉಂಟಾಗುವ ಸಂದರ್ಭದಲ್ಲಿ ಹವಾಮಾನ ತಜ್ಞರು ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಈ ಬಾರಿ ಆ ಥರದ ಯಾವ ಸೂಚನೆಯೂ ಇಲ್ಲ. ಇಲ್ಲಿವರೆಗೆ ಎಲ್ ನೀನೋ ಎಫೆಕ್ಟ್ ಏನೋ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಈ ಬಾರಿ ಮಳೆ ಕಡಿಮೆ ಆಗುತ್ತೆ ಅನ್ನೋ ಆತಂಕ ಏನಿಲ್ಲ. ಆದರೆ ಈ 3 ತಿಂಗಳ ಕಾಲ ನಾವು ಭಯಾನಕ ಬಿಸಿಲನ್ನಂತೂ ಅನುಭವಿಸಬೇಕಾಗಿ ಬರುತ್ತೆ. ಸರಾಸರಿಗಿಂತಲೂ ಹೆಚ್ಚಿನ ಉಷ್ಣಾಂಶ ಈ ಬಾರಿ ಇರುತ್ತೆ. ಹೀಗಾಗಿ ಹಿರಿಯ ನಾಗರಿಕರು, ಮಕ್ಕಳು ಹಾಗೂ ಗರ್ಭಿಣಿಯರ ಬಗ್ಗೆ ಸಾಕಷ್ಟು ಎಚ್ಚರಿಕೆಗಳನ್ನು ತಗೋಬೇಕು ಅನ್ನೋದು ತಜ್ಞರು ಹೇಳ್ತಾ ಇರೋ ಮಾತು. ಇಲ್ಲಿ ಈ 2 ಕಾರಣಗಳ ಜೊತೆಗೆ ಸಮುದ್ರದ ಮೇಲಿನ ಉಷ್ಣಾಂಶ ಕೂಡ ಹೆಚ್ಚಾಗ್ತಾ ಇರೋದು ಈ ಬಿಸಿಲಿಗೆ ಕಾರಣ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲೂ ಭಾರತದ ಪಶ್ಚಿಮ ಕರಾವಳಿ ತೀರ ತುಂಬಾನೇ ಬಿಸಿ ಆಗ್ತಾ ಇದೆಯಂತೆ. ಈಗಾಗಲೇ ಮಹಾರಾಷ್ಟ್ರ ಮತ್ತು ಗೋವಾದ ಕೆಲ ಭಾಗಗಳಲ್ಲಿ ಬಿಸಿಲಿನ ತಾಪ 37 ಡಿಗ್ರಿಯನ್ನು ದಾಟಿದ್ದು, ಅರಬ್ಬಿ ಸಮುದ್ರದ ಮೇಲ್ಮೈಯಲ್ಲಿ ತಾಪ ಹೆಚ್ಚಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಗೆಳೆಯರೆ, ಇಲ್ಲಿ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಬೇಸಿಗೆ ಸಮಯದಲ್ಲಿ ಭೂಮಿ ಕಾದ ಹೆಂಚಿನ ಥರ ಆಗಿರುತ್ತೆ. ಆದರೆ ಸಮುದ್ರದ ಮೇಲಿಂದ ಬೀಸುವ ತಂಗಾಳಿ ಇದೆಯಲ್ಲ, ಇದು ಭೂಮಿಯ ಮೇಲಿನ ಬಿಸಿಯನ್ನು ಕಡಿಮೆ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ನೀವು ಕರಾವಳಿ ತೀರಕ್ಕೆ ಯಾವಾಗಾದರೂ ಹೋಗಿದ್ರೆ ನಿಮಗಿದರ ಅನುಭವ ಆಗುತ್ತೆ. ಹಗಲೆಲ್ಲ ವಿಪರೀತ ಪ್ರಮಾಣದ ಸೆಕೆಯನ್ನು ಅನುಭವಿಸಿ ಸೂರ್ಯಾಸ್ತ ಆದ ಸ್ವಲ್ಪ ಹೊತ್ತಿಗೆ ತಂಗಾಳಿ ಬೀಸುವ ಅನುಭವ ಆಗಿ ದೇಹಕ್ಕೆ ಒಂಥರ ಹಾಯ್ ಹಾಯ್ ಅನ್ಸೋ ಥರದ ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ. ಇದಕ್ಕೆ ಕಾರಣ ಸಮುದ್ರದ ಮೇಲ್ಮೈಯಿಂದ ಬೀಸುವ ಗಾಳಿ. ಆದರೆ ಈಗ ಆ ಸಮುದ್ರದ ಮೇಲಿನ ವಾತಾವರಣವೇ ಬಿಸಿ ಇರ್ತಾ ಇರೋದ್ರಿಂದ ಸಮುದ್ರದ ಮೇಲಿಂದ ಬೀಸುವ ಗಾಳಿ ಕೂಡ ಬಿಸಿಯಾದ ಗಾಳಿನೇ ಬರೋದಕ್ಕೆ ಶುರುವಾಗುತ್ತೆ. ಹೀಗಾದಾಗ ಭೂಮಿ ತಂಪಾಗೋದಕ್ಕೆ ರಾತ್ರಿ ಹೆಚ್ಚಿನ ಸಮಯ ಹಿಡಿಯುತ್ತೆ. ಇನ್ನೇನು ಭೂಮಿ ತಣ್ಣಗಾಯಿತು, ಸ್ವಲ್ಪ ವಾತಾವರಣ ಸುಧಾರಿಸ್ಕೊಳ್ತು ಅನ್ನೋಷ್ಟೊತ್ತಿಗೆ ಮತ್ತೆ ಬೆಳಗಾಗತ್ತೆ, ಸೂರ್ಯೋದಯ ಆಗುತ್ತೆ. ಸೂರ್ಯ ತನ್ನ ತಾಪವನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ, ಮತ್ತೆ ಭೂಮಿ ಕಾದ ಕೆಂಡ. ಹೀಗಾಗಿ ಈ ಬಾರಿಯ ತಾಪಮಾನ ಕಳೆದ ಬಾರಿಯಷ್ಟು ಅಥವಾ ಕಳೆದ ಬಾರಿಗಿಂತ ಸ್ವಲ್ಪ ಹೆಚ್ಚು ಕೂಡ ಇರೋ ಸಾಧ್ಯತೆ ಇರುತ್ತೆ ಅನ್ನೋದು ಹವಾಮಾನ ತಜ್ಞರು ಹೇಳ್ತಾ ಇರೋ ಮಾತು. ಇನ್ನಿದೆಲ್ಲವೂ ಪ್ರಾಕೃತಿಕವಾಗಿ ಬಿಸಿಲು ಹೆಚ್ಚಾಗೋದಕ್ಕಿರೋ ಕಾರಣಗಳಾದರೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಂದು ದೊಡ್ಡ ಕಾರಣ ಕೂಡ ಇದೆ. ಅದರ ಹೆಸರು ಮನುಷ್ಯ. ಗೆಳೆಯರೆ, ಮೊನ್ನೆ ಕೆಂಗೇರಿಯಿಂದ ತುಮಕೂರಿಗೆ ಹೋಗಬೇಕಿತ್ತು. ಹೀಗಾಗಿ ತಾವರೆಕೆರೆ ರಸ್ತೆ ಹಿಡಿದು ಹೋದರಾಯ್ತು ಅಂದ್ಕೊಂಡು ಆ ರಸ್ತೆ ಕಡೆ ಬಂದೆ. ನಿಜಕ್ಕೂ ಅಲ್ಲಿ ಕಣ್ಣಿಗೆ ಬಿದ್ದ ದೃಶ್ಯ ಇದೆಯಲ್ಲ, ಅದು ಅತ್ಯಂತ ಭಯಾನಕವಾಗಿತ್ತು. ನೀವು ಯಾವತ್ತಾದರೂ ತಾವರೆಕೆರೆ ರಸ್ತೆಯಲ್ಲಿ ಓಡಾಡಿದ್ರೆ ನಿಮಗೆ ಅಲ್ಲಿ ದೊಡ್ಡ ದೊಡ್ಡ ಆಲದ ಮರಗಳು ಸಾಲಾಗಿ ಕಾಣಿಸ್ತಾ ಇದ್ವು. ಆದರೆ ಈಗ ತಾವರೆಕೆರೆಯಿಂದ ನೆಲಮಂಗಲದವರೆಗಿನ ರಸ್ತೆಯನ್ನ ವಿಸ್ತರಣೆ ಮಾಡ್ತಾ ಇದ್ದಾರೆ. ಆ ರಸ್ತೆಯ ವಿಸ್ತರಣೆಗಾಗಿ 100 ವರ್ಷಗಳ ಹಳೆಯ ಮರಗಳಿಗೆ ಕೊಡ್ಲಿ ಬಿದ್ದಿದೆ. ಅವುಗಳನ್ನು ಅಲ್ಲಿಂದ ಬುಡ ಸಮೇತ ಕಿತ್ತೋಗುತ್ತಿದ್ದಾರೆ. ಇವತ್ತು ಆ ರಸ್ತೆ ಬೋಳಾಗಿ ಕಾಣುತ್ತೆ. ಅಲ್ಲಿ ಒಂದು ಸುಂದರ ಚತುಷ್ಪಥ ರಸ್ತೆಯ ನಿರ್ಮಾಣ ಆಗತ್ತೆ. ಆದರೆ ಅಲ್ಲಿ ಕಡಿದು ಹಾಕಿದ್ರಲ್ಲ, ಅಂಥ ಒಂದೊಂದು ಮರವನ್ನು ಬೆಳೆಸೋದಕ್ಕೆ 100 ವರ್ಷಗಳು ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಲ್ವಾ. ಹಾಗೆ ನೋಡಿದ್ರೆ ಅಲ್ಲಿ ಮರಗಳನ್ನು ಉಳಿಸ್ಕೊಂಡು ಕೂಡ ರಸ್ತೆ ಮಾಡೋದ್ರ ಬಗ್ಗೆ ಪ್ರಯತ್ನ ಪಡಬಹುದಿತ್ತು. ಅಥವಾ ಇದ್ದ ರಸ್ತೆಯ ಗುಣಮಟ್ಟವನ್ನು ಹೆಚ್ಚು ಮಾಡಿ ಅದನ್ನು ಇನ್ನಷ್ಟು ಅಗಲ ಮಾಡಿದ್ರೂ ಕೂಡ ಆ ರಸ್ತೆ ಚೆನ್ನಾಗೇ ಇರ್ತಾ ಇತ್ತು. ಇವತ್ತಿಗೂ ಕೂಡ ಎಷ್ಟೋ ರಾಷ್ಟ್ರೀಯ ಹೆದ್ದಾರಿಗಳೇ ಸಿಂಗಲ್ ರೋಡಲ್ಲಿವೆ. ಹಾಗಿದ್ದ ಮೇಲೆ ಇಷ್ಟೊಂದು ಮರಗಳನ್ನು ಕಡಿದು ರಸ್ತೆ ಮಾಡೋ ಅವಶ್ಯಕತೆ ಯಾಕಿತ್ತೋ, ಯಾರಿಗಿತ್ತೋ ದೇವರಿಗೆ ಗೊತ್ತು. ನಮಗೆ ಕಾಡನ್ನ, ಮರಗಿಡಗಳನ್ನ ಬೆಳೆಸೋ ಯೋಗ್ಯತೆ ಅಂತೂ ಇಲ್ಲ. ಯಾರೋ ಯಾವುದೋ ಕಾಲಕ್ಕೆ ಬೆಳೆಸಿದ ಅಥವಾ ಸಹಜವಾಗಿ ಬೆಳೆದ ವೃಕ್ಷ ಸಂಪತ್ತನ್ನ ಅಭಿವೃದ್ಧಿಯ ಹೆಸರಲ್ಲಿ ನಾಶ ಮಾಡ್ತಾ ಹೋದ್ರೆ ಭೂಮಿಯ ಮೇಲಿನ ಉಷ್ಣಾಂಶ ಹೆಚ್ಚಾಗದೆ ಇನ್ನೇನಾಗತ್ತೆ. ಇಂಥ ಮರ ಕಡಿಯುವಿಕೆ ಕೇವಲ ನೆಲಮಂಗಲ ತಾವರೆಕೆರೆ ರಸ್ತೆಯಲ್ಲಿ ಮಾತ್ರ ಆಗ್ತಾ ಇಲ್ಲ, ಇದು ಭಾರತದಾದ್ಯಂತ ಆಗ್ತಾ ಇದೆ. ಯಾವಾಗ ಭೂಮಿಯ ಮೇಲಿನ ಹಸಿರಿಗೆ ನಾವು ಕೊಡಲಿ ಪೆಟ್ಟು ಕೊಡ್ತೀವೋ ಆಗ ಭೂಮಿಯ ಬಿಸಿ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ಕಡಿಮೆ ಮಾಡಬೇಕು ಅಂದ್ರೆ ನಾವು ಮಾಡಬೇಕಾಗಿರೋದು ಮುಂದಿನ ಮಳೆಗಾಲದಲ್ಲಿ ಒಂದೊಂದು ಗಿಡನಾದರೂ ನೆಡ್ತಾ ಹೋಗೋದು ಮತ್ತು ಅದು ಮರ ಆಗೋ ಹಾಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡೋದು. ಆಗ ಮುಂದಿನ ದಶಕದಲ್ಲಿ ಬಿಸಿಲಿನ ಝಳ ಸ್ವಲ್ಪ ಆದರೂ ಕಡಿಮೆ ಆಗಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೇನೋ. ಇಲ್ಲದೆ ಹೋದ್ರೆ
ಬದಲಾಗ್ತಾ ಇರೋ ಹವಾಮಾನಕ್ಕೆ ಮನುಷ್ಯ ಸಂಕುಲ ಬೆಲೆ ತೆರಬೇಕಾಗಿ ಬರುತ್ತೆ. ಸೊ ಈ ಬಾರಿಯ ಬಿಸಿಲಿಗೆ ನೀವು ಸಿದ್ಧ ಆಗಬೇಕು. ಸಾಧ್ಯ ಆದಷ್ಟು ಮನೆಯಲ್ಲಿನ ಹಿರಿಯರು, ಮಕ್ಕಳು, ಗರ್ಭಿಣಿಯರನ್ನ ಜೋಪಾನ ಮಾಡಿ. ಅಗತ್ಯ ಕೆಲಸಗಳಿಲ್ಲದ ಹೊರತು ಮಧ್ಯಾಹ್ನದ ಬಿಸಿಲಿನಿಂದ ದೂರಾನೇ ಉಳಿಯಿರಿ. ಅಕಸ್ಮಾತ್ ನೀವು ಹೊರಗೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕು ಅನ್ನೋದಾದ್ರೆ ನಿಮ್ಮ ಜೊತೆ ನೀರನ್ನ ತಗೊಂಡು ಹೋಗೋದಕ್ಕೆ ಮರಿಬೇಡಿ. ದೇಹ ನಿರ್ಜಲಗೊಳ್ಳೋದನ್ನ ತಪ್ಪಿಸಿ. ಹೊಲಗದ್ದೆಗಳಲ್ಲಿ ಕೆಲಸ ಮಾಡೋರಿಗೆ, ಕಟ್ಟಡ ಕಾರ್ಮಿಕರಿಗೆ ಕುಡಿಯೋದಕ್ಕೆ ಸ್ವಲ್ಪ ತಣ್ಣನೆಯ ನೀರು ಸಿಗೋ ವ್ಯವಸ್ಥೆ ಮಾಡಿ. ಇದನ್ನ ಬರೀ ಮನುಷ್ಯರಿಗೆ ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ. ಪಕ್ಷಿಗಳು, ಪ್ರಾಣಿಗಳು ಕೂಡ ಬಿಸಿಲಿನ ತಾಪದಿಂದ ತತ್ತರಿಸುತ್ತವೆ. ಮನುಷ್ಯ ಆದರೆ ನೀರು ಬೇಕಿದ್ರೆ ಯಾರನ್ನಾದರೂ ಕೇಳಿ ಆದರೂ ಕುಡಿತಾನೆ. ಆದರೆ ಮೂಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಪಾಪ ಆ ಅವಕಾಶನೂ ಇರೋದಿಲ್ಲ. ಹೀಗಾಗಿ ಸಾಧ್ಯ ಆದ ಕಡೆ ಪ್ರಾಣಿಗಳಿಗಾಗಿ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿ. ನಿಮ್ಮ ಮನೆಗಳ ಮಹಡಿಗಳ ಮೇಲೆ ಪಕ್ಷಿಗಳಿಗಾಗಿ ಸ್ವಲ್ಪ ನೀರಿಡೋದನ್ನ ಮರೆಯೋದಕ್ಕೆ ಹೋಗಬೇಡಿ. ಇದೆಲ್ಲದರ ಜೊತೆಗೆ ಈ ಬಾರಿಯ ಮಳೆಗಾಲದಲ್ಲಿ ಅಟ್ಲೀಸ್ಟ್ ಒಂದು ಗಿಡವನ್ನಾದರೂ ನೆಟ್ಟು ಅದು ಬೆಳೆಯೋ ಹಾಗೆ ನೋಡ್ಕೊಳ್ಳಿ. ಜಾಗನೇ ಇಲ್ಲ ಅನ್ನೋರಿಗೆ ಏನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಯಾರಿಗೆ ಅವಕಾಶ ಇದೆಯೋ ಅಂಥವರಾದ್ರೂ ನಿಮ್ಮ ಹೆಸರಲ್ಲೊಂದು ಗಿಡ ನೆಡೋದನ್ನ ಮರೆಯೋದಕ್ಕೆ ಹೋಗಬೇಡಿ. ಇದು ಗೆಳೆಯರೆ ಈ ಬಾರಿಯ ತಾಪಮಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.